60 days, ಜಸ್ಟ್ 60 days. ಇನ್ನು ನೋಟ್ಸ್ ಕಂಪ್ಲೀಟ್ ಇಲ್ಲ, ಟೈಮ್ ಇಲ್ಲ, ಓದೋಕ್ಕಾಗ್ತಾ ಇಲ್ಲ, ಓದಿದ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಈ ಎಲ್ಲ ಪ್ರಾಬ್ಲಮ್ಸ್ ಇದು ಸೊಲ್ಯೂಷನ್ ಹೇಳ್ತೀನಿ. ಹಾಗೆ ಬೋರ್ಡ್ ಎಕ್ಸಾಮಲ್ಲಿ ಉಳಿದಿರೋ 60 ಡೇಸಲ್ಲಿ ಹೇಗೆ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು, ಹೇಗೆ ವರ್ಷ ಪೂರ್ತಿ ಓದಿದೆ ಅಂದರೆ ಹೇಗೆ ಕಮ್ಬ್ಯಾಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾಡಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ನೇದಾಗಿ ಏನಪ್ಪ ಅಂದರೆ ನಿಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ಳಿ. ವರ್ಷ ಪೂರ್ತಿ ಓದಿಲ್ಲ, ಈ 2 ತಿಂಗಳಲ್ಲಿ ಏನು ಮಾಡ್ಬೋದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಈ 2 ತಿಂಗಳು ಇಂಪಾರ್ಟೆಂಟು. ಈಗ ವರ್ಷ ಪೂರ್ತಿ ಯಾರೇ ಓದಲಿ, ಈ 2 ತಿಂಗಳು ಏನು ಓದ್ತಿರಲ್ಲ ಅದೇ ಇಂಪಾರ್ಟೆಂಟು. ನಿಮ್ಮ ಪೇರೆಂಟ್ಸ್ ಏನಾದ್ರು ಹೇಳಿ, ನಿಮ್ಮ ಫ್ರೆಂಡ್ಸ್ ಏನಾದ್ರು ಹೇಳಿ, ಯಾರು ಏನಾರು ಹೇಳಿ, ನಿಮ್ಮ ರಿಲೇಟಿವ್ಸ್ ಏನಾರು ಅಂದ್ಕೊಳ್ಳಿ, ಯಾರು ಏನಾದರೂ ಅಂದ್ಕೊಳ್ಳಿ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾ ಸೈಡಿಗಿಡಿ, ಎಲ್ಲದನ್ನು ಸೈಡಿಗಿಡಿ. ಈ 60 ಡೇಸ್ ಕರೆಕ್ಟಾಗಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ನಿಮ್ಮ 100% ಎಫರ್ಟ್ ಹಾಕಿ ಓದಿ. ಫಸ್ಟ್ ಈ ಮೆಂಟಾಲಿಟಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಫೋಕಸ್ ಸ್ಟಡಿ ಕಡೆ ಬರುತ್ತೆ. ಯಾರು ಏನಾದ್ರು ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾಗೆ ಯಾರಿಗೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರೋ ಆಲ್ರೆಡಿ 100 ಡೇಸಲ್ಲಿ ಇರ್ತಾರೆ, ನೀವು ಫಸ್ಟ್ ಡೇ ಒಟ್ಟಿಗೆ ಅವರೊಟ್ಟಿಗೆ ಕಂಪೇರ್ ಮಾಡ್ಕೊಂಡು ಡಿಮೋಟಿವೇಟ್ ಆಗೋಕೆ ಹೋಗ್ಬೇಡಿ. ಯಾರೊಟ್ಟಿಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ಳಿ. ನೀವು 60 ಡೇಸಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ 100% ಎಫರ್ಟ್ ಆಗಿ ವರ್ಕ್ ಮಾಡಿ. ಸೊ ಈಗ ನಾವು ಸ್ಟ್ರಾಟಜಿ ಹೇಳ್ತೀವಿ, ಆ ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿ. ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ, ಖಂಡಿತ. ಸೊ ಎರಡನೇದಾಗಿ ಏನಪ್ಪ ಅಂದರೆ, ಫಸ್ಟು ಲೆಕ್ಚರರ್ಸ್ ಕೇಳಿ. ಈಗ ನಿಮಗೆ ಪಾಠ ಅರ್ಥ ಆಗಿಲ್ಲ, ಆಲ್ರೆಡಿ ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ಸಿಲೆಬಸ್ ಮುಗಿಸಿದ್ದಾರೆ, ನಿಮ್ಗೇನೋ ಪಾಠ ಅರ್ಥ ಆಗಿಲ್ಲ. ಸೊ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ನೀವು ಆನ್ಲೈನ್ ಕ್ಲಾಸು ತಗೊಂಡಿದ್ರೆ ಅದರಿಂದ ಲೆಕ್ಚರ್ಸ್ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಕಾನ್ಸೆಪ್ಟ್, ನಿಮ್ಮ ಚಾಪ್ಟರ್ ಆಗಿರ್ಬೋದು, ಲೆಸನ್ ಏನಿರುತ್ತೋ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಓದೋಕೆ ಈಸಿ ಆಗುತ್ತೆ. ಸೊ ಇನ್ನು ನಿಮ್ಮ ಹತ್ರ ನೋಟ್ಸ್ ಇಲ್ಲಾಂದ್ರೆ ನೋಟ್ಸು ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಲೆಕ್ಚರರ್ ಕೇಳಿ. ಇದರಿಂದ ನಿಮಗೆ ಪಾಠನೂ ಅರ್ಥ ಆಯಿತು, ನೋಟ್ಸು ಆಯಿತು. ಸೊ ನಿಮ್ಗೆ ಓದೋಕೆ ಈಸಿ ಆಗುತ್ತೆ. ಸೊ ಮೂರನೇದಾಗಿ ಏನಪ್ಪ ಅಂದರೆ ಮಾಡಲ್ ಕ್ವಶನ್ ಪೇಪರ್. ಈ ಮಾಡಲ್ ಕ್ವಶನ್ ಪೇಪರ್ ಈ 5 ಮಾಡಲ್ ಕ್ವಶನ್ ಪೇಪರ್ ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ. ಈ 5 ಮಾಡಲ್ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿದರೆ ನೀವು ಖಂಡಿತ 90+% ಸ್ಕೋರ್ ಮಾಡ್ಬೋದು. 90+% ಸ್ಕೋರ್ ಮಾಡ್ಬೋದು. ಬೇಕಾದ್ರೆ ಈಗಲೇ ಒಂದು ಪೆನ್ ಪೇಪರ್ ತಗೊಂಡು ಬರೆದಿಟ್ಕೊಳ್ಳಿ. ಯಾಕಪ್ಪ ಅಂದರೆ 5 ಮಾಡಲ್ ಕ್ವಶನ್ ಪೇಪರ್ ಇದೆ. ಯಾವ ಲೆಸನ್ನಿಂದ, ಯಾವ ಚಾಪ್ಟ್ರಿಂದ ಯಾವ ಕ್ವಶನ್ ಅರೈಸ್ ಆಗುತ್ತೆ ಅಂತ ಪ್ರತಿಯೊಂದು ಈ 5 ಮಾಡಲ್ ಪೇಪರಲ್ಲಿದೆ. ನೀವು 5ನೇ ಏನಾದ್ರು ಸಾಲ್ವ್ ಮಾಡಿದರೆ ನೆನಪಿರಲಿ 90+% ತೆಗಿತೀರಾ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಈ 5 ಮಾಡಲ್ ಪೇಪರನ್ನು ಕ್ಲೀನಾಗಿ, ಎಲ್ಲ 5 ಮಾಡಲ್ ಪೇಪರನ್ನು ಕ್ಲೀನಾಗಿ ಸಾಲ್ವ್ ಮಾಡಿ. ಸೊ ಇದರಿಂದ ಒಳ್ಳೆ ಸ್ಕೋರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ. ಎಲ್ಲ ಕ್ವಶನ್ಸನ್ನು ಕಂಪೇರ್ ಮಾಡಿ ಓದ್ಕೊಳ್ಳಿ. ಯಾವ ಚಾಪ್ಟರಿಂದ ಯಾವ ಥರ ಕ್ವಶನ್ ಅರೈಸ್ ಆಗಿದೆ. ಸೊ ಈ ಫಸ್ಟ್ ಮಾಡಲ್ ಪೇಪರಲ್ಲಿ ಯಾವ ಥರ ಕ್ವಶನ್, ಸೆಕೆಂಡ್ ಮಾಡಲ್ ಪೇಪರ್, ಥರ್ಡ್, ಫೋರ್ತ್, ಫಿಫ್ತ್ 5 ಕ್ವಶನ್ ಪೇಪರಲ್ಲಿ ಒಂದೇ ಚಾಪ್ಟರಿಂದ ಬೇರೆ ಬೇರೆ ಥರ ಕ್ವಶನ್ ಅರೈಸ್ ಆಗಿರುತ್ತೆ. ಯಾವ ಥರ ಕ್ವಶನ್ ಅರೈಸ್ ಆಗಿದೆ, ಯಾವ ಡಿಫಿಕಲ್ಟಿ ಲೆವೆಲ್ ಇದೆ, ಯಾವುದು ಈಸಿ ಕೇಳಿದರೆ ಎಲ್ಲದನ್ನು ಕಂಪೇರ್ ಮಾಡಿ ಓದ್ಕೊಳ್ಳಿ. ಸೊ ಅವಾಗ ನಿಮಗೆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಲೆಸನ್ ಮೇಲೆ ಯಾವ್ಯಾವ ಥರ ಡಿಫ್ರೆಂಟ್ ಕ್ವಶನ್ ಕೇಳ್ತಾರೆ, ಈಸಿ ಕೇಳ್ತಾರೆ ಈ ಕಾನ್ಸೆಪ್ಟ್ ಮೇಲೆ, ಇಲ್ಲ ಟಫ್ ಕ್ವಶನ್ ಕೇಳ್ತಾರೆ ಈ ಕಾನ್ಸೆಪ್ಟ್ ಮೇಲೆ, ಅಥವಾ ಅವರೇಜ್ ಕ್ವಶನ್ ಕೇಳ್ತಾರೆ, ಇದೆಲ್ಲ ನಿಮಗೆ ಈ ಮಾಡಲ್ ಪೇಪರ್ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ 4ನೇದಾಗಿ ಏನಪ್ಪ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕ್ರಿಪ್ಷನ್ ಅದರದ್ದು ಲಿಂಕ್ ಕೊಟ್ಟಿದ್ದೀನಿ, ಮಾಡಲ್ ಪೇಪರ್ ಇದ್ದೇ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಅಕಸ್ಮಾತ್ 10th ಅಥವಾ 12th ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ, ಒಂದು 5 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಯಾವ ಕ್ವಶನ್ 5 ವರ್ಷ ರಿಪೀಟ್ ಆಗಿದೆ ಮತ್ತೆ 4 ವರ್ಷ ರಿಪೀಟ್ ಆಗಿದೆ, ಆ ಎಲ್ಲ ಕ್ವಶನ್ಸು 99.9% ಈ ವರ್ಷ ನಿಮಗೆ ಬರುತ್ತೆ ಅಂತ ಅರ್ಥ. ಸೊ ಯಾಕೆ ಬರುತ್ತಪ್ಪ ಅಂದರೆ 5 ವರ್ಷದಿಂದ ಕೇಳ್ಕೊಂಡು ಬಂದಿದ್ದಾರೆ ಅಂತ ಬರುತ್ತೆ ಅಲ್ಲ. ಅದು ಆ್ಯಕ್ಚುಲಿ ನೀವು ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರು ಹೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ, ಅದೇ ಮಾಡಲ್ ಕ್ವಶನ್ ಪೇಪರಲ್ಲಿ ಇರೋದು ಅದೇ ಇಂಪಾರ್ಟೆಂಟ್ ಕ್ವಶನ್ಸೇ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರೋದು ಇಂಪಾರ್ಟೆಂಟ್ ಕ್ವಶನ್ಸೇ. ಈ ಮಾಡಲ್ ಪೇಪರ್, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿದ್ರೆ
ಯಾವ ಕ್ವಶನ್ ಓದೋ ಅವಶ್ಯಕತೆನೂ ಇಲ್ಲ. ಲೆಕ್ಚರರ್ಸ್ ಕೇಳಿ ಪಾಠ ಅರ್ಥ ಮಾಡ್ಕೊಳ್ಳಿ, ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಸಾಲ್ವ್ ಮಾಡಿ. ಯಾಕಪ್ಪ ಅಂದ್ರೆ ಸಿಲೆಬಸ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಸಾಲ್ವ್ ಮಾಡಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ್ದು 5 ವರ್ಷ ರಿಪೀಟ್ ಆಗಿದೆ ಅಥವಾ 4 ವರ್ಷ ರಿಪೀಟ್ ಆಗಿದೆ ಆ ಕ್ವಶನ್ಸ್ ಓದ್ಕೊಳ್ಳಿ. 99 ಪಾಯಿಂಟ್ ಆ ಕ್ವಶನ್ ಬರುವ ಚಾನ್ಸ್ ಇರುತ್ತೆ ನಿಮ್ಗೆ. 99% ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಅದರಲ್ಲಿ ನೀವು ಇದೆಲ್ಲ ಸ್ಟೆಪ್ ಫಾಲೋ ಮಾಡಿದ್ರೆ ಪಾಠ ಅರ್ಥ ಆಯ್ತು, ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಇನ್ನು ಏನ್ ಬೇಕು, ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಇದೆಲ್ಲ ಓದಿದ್ರೆ, ಕಣ್ಣು ಮುಚ್ಕೊಂಡು ಓದಕ್ಕಾಗಲ್ಲ, ಕಣ್ಣು ತೆರ್ಕೊಂಡು ಓದೋದು. ಬಟ್ ಹೇಳಿದ್ದು ಅಂದ್ರೆ ಈ 60 days ಅಲ್ಲಿ ಇದೆಲ್ಲ ನೀವು ನಾ ಹೇಳಿದ್ ಮಾಡಿದ್ರೆ ಖಂಡಿತ ನಿಮ್ಮ ಹತ್ರ ಪೆನ್ನು ಪೇಪರ್ ಇಟ್ಕೊಂಡು ಬರ್ದಿಟ್ಕೊಳ್ಳಿ, 90+ ತೆಗಿತೀರಾ. ಇದೆಲ್ಲ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಮಾಡಿ ಖಂಡಿತ ಈ ಸ್ಟ್ರಾಟಜಿ ಫಾಲೋ ಮಾಡಿ, ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ. ಸೊ ಹೀಗಾಗಿ ಇನ್ನೊಂದು ಹೇಳೋದು ಮರ್ತಾಯ್ತು, ನೀವು ಇನ್ನೂ ಸೋಷಿಯಲ್ ಮೀಡಿಯಾದಿಂದ ಡಿಸ್ಟ್ರಾಕ್ಷನ್ ಆಗ್ತಿದ್ದಾರೆ ಅಂದರೆ ಡಿಸ್ಕ್ರಿಪ್ಷನ್ ಇನ್ನೊಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಅದೊಂದು ವಿಡಿಯೋ ನೋಡಿ ಆಮೇಲೆ ಓದೋಕೆ ಶುರು ಮಾಡಿ. ಇನ್ನು ಸೋಷಿಯಲ್ ಮೀಡಿಯಾದಿಂದ ಡಿಸ್ಟ್ರಾಕ್ಷನ್ ಬಿಟ್ಟಿಲ್ಲ ಅಂದರೆ ಆ ವಿಡಿಯೋ ನೋಡಿ. ಹಾಗೆ ಹೇಗೆ ಓದೋಕ್ಕೆ ಫೋಕಸ್ ಕಮ್ಮಿ ಆಗ್ತಾ ಇದೆ ಅಂದರೂ ಕೂಡ ಆ ವಿಡಿಯೋ ನೋಡಿ, ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಏನು ಅನಿಸ್ತು ಅಂತ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿದ್ಮೇಲೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್ ಬಾಯ್.